ಭವಿಷ್ಯದಲ್ಲಿ ಇಲ್ಲಿ ಎಲ್ಲಿಯೂ ಕೂಡ ನಿಮಗೆ ನೌಕರಿಗಳು ಸಿಗೋದಿಲ್ಲ, ಒಳ್ಳೆಯ ಶಿಕ್ಷಣ ಸಿಗೋದಿಲ್ಲ, ನಿಮ್ಮ ಪೀಳಿಗೆ ಹಾಳಾಗಿ ಹೋಗುತ್ತಾ, ನೀವು ಗುಲಾಮರಾಗಿ ಬದುಕಬೇಕಾಗತ್ತ ಅನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ರಾಜ್ಯದ ಮುಸ್ಲಿಮರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ನೀಡಲಾಗುತ್ತಿದ್ದ 4% ಮೀಸಲಾತಿಯನ್ನು ಬಿಜೆಪಿಯ ಬೊಮ್ಮಾಯಿ ಸರ್ಕಾರ ರದ್ದು ಮಾಡಿರುವುದನ್ನು ಪುನಃ ನೀಡುವಂತೆ ಒತ್ತಾಯಿಸಿ ಕರ್ನಾಟಕ ಮುಸ್ಲಿಂ ಯೂನಿಟಿ ನಡೆಸುತ್ತಿರುವ ಅಭಿಯಾನಕ್ಕೆ ರಾಜ್ಯದ ಉಲೇಮಾಗಳು ಮತ್ತು ಧರ್ಮಗುರುಗಳು ಬೆಂಬಲ ನೀಡಬೇಕೆಂದು ಕರ್ನಾಟಕ ಮುಸ್ಲಿಂ ಯೂನಿಟಿಯು ಆಗ್ರಹಿಸಿದೆ. ಆ ನಿಟ್ಟಿನಲ್ಲಿ ಶೀಘ್ರವೇ ರಾಜ್ಯದ ಮುಸ್ಲಿಂ ಉಲೇಮಾಗಳ ಮತ್ತು ಧರ್ಮಗುರುಗಳ ಸಭೆಯನ್ನು ಆಯೋಜಿಸಲಿದ್ದೇವೆ ಎಂದು ರಾಜ್ಯಾಧ್ಯಕ್ಷ ಜಬ್ಬಾರ್ ಕಲಬುರ್ಗಿ ಹೇಳಿದ್ದಾರೆ. ಇಂದು ಕರ್ನಾಟಕ ಮುಸ್ಲಿಂ ಯೂನಿಟಿಯ ಕೊಪ್ಪಳ ಜಿಲ್ಲೆ ಘಟಕವು ಕೊಪ್ಪಳದ ಮರ್ದಾನ್ ಶಾ ವಲಿ ದರ್ಗಾ ಶಾದಿ ಮಹಲ್ನಲ್ಲಿ ಆಯೋಜಿಸಿದ್ದ ಐಕ್ಯತಾ ಸಮಾವೇಶದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಅವರು ಮಾತನಾಡಿದ್ದಾರೆ. ಚುನಾವಣೆಗೂ ಮುಂಚೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಸ್ಲಿಂ ಸಮುದಾಯಕ್ಕೆ ನೀಡಿದ್ದ ಭರವಸೆ ಈಡೇರಿಸುವಲ್ಲಿ ಸಂಪೂರ್ಣವಾಗಿ ವಿಫಲಗೊಂಡಿದ್ದಾರೆ ಎಂದು ಆರೋಪಿಸಿದರು. ಇನ್ನು 2B ಮೀಸಲಾತಿ ಪುನಃ ಸ್ಥಾಪಿಸಲು ಸರ್ಕಾರಕ್ಕೆ 1 ತಿಂಗಳ ಗಡುವನ್ನು ನೀಡಲಾಗಿದೆ. ಅಷ್ಟರೊಳಗೆ 2B ಮೀಸಲಾತಿಯ ಕುರಿತು ಮಂತ್ರಿ ಮಂಡಲ ಸಭೆಯಲ್ಲಿ ಚರ್ಚಿಸಿ ಬಿಜೆಪಿ ಸರ್ಕಾರ ಕೈಗೊಂಡ ನಿರ್ಧಾರವನ್ನು ರದ್ದುಪಡಿಸಬೇಕು. ಕರ್ನಾಟಕ ರಾಜ್ಯದಲ್ಲಿ 2B ಮೀಸಲಾತಿಯನ್ನ ಯಥಾಸ್ಥಿತಿಯಲ್ಲಿ ಮುಂದುವರಿಸಲು ನಿರ್ಣಯ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಇನ್ನು ಸಭೆಯ ನಿರ್ಣಯವನ್ನ ಭಾರತದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಫಿಡವಿಟ್ ಮೂಲಕ ನೀಡಲಿದ್ದೇವೆ ಅಂತ ತಿಳಿಸಿದರು. ಇನ್ನು ಕರ್ನಾಟಕ ಸರ್ಕಾರ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸದಿದ್ದರೆ ರಾಜ್ಯದ ದಶ ದಿಕ್ಕುಗಳಿಂದ ಬೆಂಗಳೂರು ಚಲೋ ಕಾರ್ಯಕ್ರಮ ರೂಪಿಸಿ ಹೋರಾಟ ಮಾಡಲಾಗುವುದು ಎಂದರು. ಇನ್ನು ನಮ್ಮ ಧರ್ಮಗುರುಗಳು ಮತ್ತು ಉಲೇಮಾಗಳೊಂದಿಗೆ ಚರ್ಚಿಸಿ 2B ಮೀಸಲಾತಿ ಹೋರಾಟದಲ್ಲಿ ಮುಸ್ಲಿಂ ಸಮುದಾಯ ಪಾಲ್ಗೊಳ್ಳಲಿದೆ. ಆ ನಿಟ್ಟಿನಲ್ಲಿ ಶೀಘ್ರವೇ ಉಲೇಮಾಗಳ ಸಭೆಯನ್ನ ಕರ್ನಾಟಕ ಮುಸ್ಲಿಂ ಯೂನಿಟಿಯು ಆಯೋಜಿಸಲಿದೆ. ಮುಸ್ಲಿಮರಿಗೆ ನಂಬಿದ ಪಕ್ಷಗಳೆಲ್ಲ ಮೋಸ ಮಾಡುತ್ತಲೇ ಬಂದಿವೆ. ಕಾಂಗ್ರೆಸ್ನ ಧೋರಣೆಯಿಂದ ಇದು ಸ್ಪಷ್ಟವಾಗಿದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಮುಸ್ಲಿಂ ಸಮುದಾಯಕ್ಕೆ ಕೇವಲ 4% ಮೀಸಲಾತಿ ನೀಡಲಾಗಿದೆ. ಇದನ್ನು ಜನಸಂಖ್ಯೆ ಆಧಾರದ ಮೇಲೆ 8% ಹೆಚ್ಚಿಸಲು ಕರ್ನಾಟಕ ಮುಸ್ಲಿಂ ಯೂನಿಟಿಯು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದೆ. ಇನ್ನು ಮುಸ್ಲಿಮರಿಗೆ ಧರ್ಮಾಧಾರಿತ ಮೀಸಲಾತಿ ನೀಡಲಾಗಿಲ್ಲ. ಬದಲಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ನೇಮಿಸಿದ್ದ ಆಯೋಗಗಳು ಹಾಗೂ ಸಮಿತಿಗಳು ಮುಸ್ಲಿಂ ಸಮುದಾಯವನ್ನು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಲ್ಲಿ ಪರಿಗಣಿಸಿ ಮೀಸಲಾತಿ ನೀಡಿವೆ. ಈ ಹಕ್ಕಿಗಾಗಿ ಬೀದಿಗಿಳಿಯಲು ನಾವು ಸಿದ್ಧರಾಗಿದ್ದೇವೆ ಎಂದರು. ಇನ್ನು 75 ಲಕ್ಷ ಮುಸ್ಲಿಂ ಜನಸಂಖ್ಯೆ ಇರುವ ಕರ್ನಾಟಕದಲ್ಲಿ 4% ಮೀಸಲಾತಿ ತುಂಬಾ ಕಡಿಮೆಯಾಗಿದೆ. ಇದನ್ನು 8% ಹೆಚ್ಚಿಸುವ ಜೊತೆಗೆ ನದಾಫ್ ಪಿಂಜಾರ್ ಸಮುದಾಯವನ್ನು ಆರ್ಥಿಕವಾಗಿ ಬಲಪಡಿಸಲು ಪಿಂಜಾರ್ ನಿಗಮವನ್ನು ಸ್ಥಾಪಿಸಿ ಸಮಿತಿಯನ್ನು ನೇಮಿಸಿ ಅನುದಾನ ಕಲ್ಪಿಸಬೇಕು ಎಂದು ಅವರು ಒತ್ತಾಯಿಸಿದರು. ಇನ್ನು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ OBC ಮೀಸಲಾತಿ 12% ಆಗಿದ್ದು ಅದನ್ನು ಎಲ್ಲ ಜಾತಿಗಳಿಗೆ ಸಮಾನವಾಗಿ ಹಂಚಿ ಒಳ ಮೀಸಲಾತಿ ನೀಡಲು ಕಾನೂನು ತಿದ್ದುಪಡಿ ತರಬೇಕು ಎಂದು ಅವರು ಸರ್ಕಾರಕ್ಕೆ ಸಲಹೆ ನೀಡಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜಿಲಾನಿ ಕಿಲ್ಲೆದಾರ್ ವಹಿಸಿದ್ದರು. ಕೊಪ್ಪಳ ನಗರಸಭೆ ಅಧ್ಯಕ್ಷ ಅಮ್ಜದ್ ಪಟೇಲ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಅತಿಥಿಗಳಾಗಿ ಆಸಿಫ್ ಅಲಿ ಶೇಖ್ ವಕೀಲರು, ಕಿತ್ತೂರು ಕರ್ನಾಟಕ ಸಂಚಾಲಕ ಮೆಹಬೂಬ್ ಸರ್ಕಾವಸ್, ರಾಜ್ಯ ಯುವ ಘಟಕದ ಅಧ್ಯಕ್ಷ NM ನೂರ್ ಅಹ್ಮದ್, ಉಪಾಧ್ಯಕ್ಷ ಅಪ್ಪು ನದಾಫ್ ಸೇರಿ ಅನೇಕ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. KMU ಏನಪ್ಪ ಅಂತೇಳಿ ಕೆಲವು ಮಂದಿಗೆ ಚಿತ್ರ ಆಗೋದು. ಇದು ಮಸಲಕ್ ರಹಿತ ಸಂಘಟನೆ. ಸುನ್ನಿ, ತಬ್ಲೀಗು ಯಾವುದೇ ಇಲ್ಲಿ ಇದ್ರೊಳಗೆ ಎಲ್ಲರೂ ನಾವು ಒಂದು ಕುಟುಂಬ. ಕರ್ನಾಟಕ ಮುಸ್ಲಿಂ ಯೂನಿಟಿ ಆ ಧ್ಯೇಯವನ್ನು ತೆಗೆದುಕೊಂಡು 3 ವರ್ಷಗಳಿಂದ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದೆ. ಇದು ನಮಗೂ ಚುನಾವಣೆ ಬಂತು, ನಮ್ಮ ನಾಯಕರು ಹಾಗೂ ನಮ್ಮ ಧರ್ಮಗುರು ಆದೇಶ ಮಾಡಿದ್ರು ಈ ಸಲ ಕಾಂಗ್ರೆಸ್ ಮಾಡಬೇಕು ಅಂತೇಳಿ. ನಾವೆಲ್ಲರೂ ಅವ್ರ ಮಾತಿಗೆ ಹೋಗೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ವಿ. ಸುಮಾರು 16 ತಿಂಗಳಾಯ್ತು. ನಾವು ಯಾರೋ ಅವ್ರು ಯಾರೋ ಆಗ್ಬಿಟ್ಟು ಇದು ಏನಪ್ಪ ಅಂದ್ರೆ ಈ ಸಂಘಟನೆ ಒಂದು ಟೋಟಲ್ ಹೋಗಿದ್ದಂಗೆ ಎಲ್ಲ ಜಾತಿಯು ಎಲ್ಲ ಮಸಲಕ್ಕ ಒಂದು ಸಂಘಟನೆ. ನಾವು ಕೇಳಿ ಎಲ್ಲರಿಗೂ ತಮ್ಮ ತಮ್ಮ ಚಿಂತನೆ. ನಾನು ದುಡಿಬೇಕು, ನನ್ನ ಹೆಂಡ್ರು ಮಕ್ಕಳನ್ನ ಸಾಕಬೇಕು, ನಾನು ಐಷಾರಾಮಿ ಕಾರುಗಳಲ್ಲಿ ಅಡ್ಡಾಡಬೇಕು, ನಾನು ಬೇರೆ ಬೇರೆ ಎಲ್ಲೋ ಯಾವುದೋ ರೀತಿಯಿಂದ
ನಾನು ಶ್ರೀಮಂತನಾಗಬೇಕು ಅನ್ನುವಂಥದ್ದು ಚಿಂತೆ ಬಿಟ್ಟ ಸಮಾಜದ ಚಿಂತೆ ಯಾರಿಗೂ ಇಲ್ಲ ಅಂತ ನಮಗೂ ಕೂಡ ಇವತ್ತು ಅನಿಸ್ತಾ ಇದೆ. ನಾನು ಕೂಡ ಅದನ್ನು ಬಿಟ್ಟು ಸುಮ್ಮನೆ ಕುಂತು ಬಿಡ್ಲೇನಪ್ಪ ಅಂತ ಹೇಳಿ ನನಗೂ ಇವತ್ತು ಭಾಸ ಆಗ್ತಾ ಇದೆ.